ನಮಸ್ಕಾರ ಎಲ್ರಿಗೂ. ಜಿ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಎನ್ನುವಂತಹ ಸೀರಿಯಲ್ ತುಂಬಾ ಜನರಿಗೆ ಸಖತ್ ಇಷ್ಟ ಆಗ್ತಾ ಇರುವಂತದ್ದು. ನವೀನ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಸೀರಿಯಲ್ ಅನ್ನ ರಾಯರ ಅಭಿಮಾನಿಗಳು ಮಿಸ್ ಮಾಡದೆ ನೋಡ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಈಗ್ಲೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಯರಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಬನ್ನಿ ಇವಾಗ ಈ ಸೀರಿಯಲ್ ನಲ್ಲಿ ಯಾವೆಲ್ಲ ನಟ ನಟಿಯರು ಯಾವ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ತುಂಬಾ ಜನ ಈ ಸೀರಿಯಲ್ ನಲ್ಲಿ ಇರುವಂತಹ ಲಕ್ಷ್ಮೀ ದೇವಿಯ ಪಾತ್ರ ಏನಿದೆ ಅದನ್ನ ಸ್ನೇಹಾ ಹೆಗಡೆ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಆ ಇನ್ಫಾರ್ಮೇಶನ್ ಕಂಪ್ಲೀಟ್ಲಿ ರಾಂಗ್ ಆಗಿರುವಂತದ್ದು. ಲಕ್ಷ್ಮೀ ದೇವಿಯ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಸಿರಿ ಅವರು. ಅವರ ಪೂರ್ತಿ ಹೆಸರು ಸಿರಿ ಪ್ರಹ್ಲಾದ್ ಅನ್ನೋದಾಗಿದೆ. ಇನ್ನು ವ್ಯಾಸರಾಯರ ಪಾತ್ರ ಏನಿದೆ ಅಂದ್ರೆ ರಾಯರ ಗುರುಗಳ ಪಾತ್ರ ಇದಾಗಿರುವಂತದ್ದು. ಈ ಒಂದು ಪಾತ್ರವನ್ನ ಇದಕ್ಕೂ ಮೊದಲು ರಾಯರ ಪಾತ್ರವನ್ನ ನಿರ್ವಹಿಸಿರುವಂತಹ ನಟ ಪರೀಕ್ಷಿತ್ ಅವರು ನಿರ್ವಹಿಸ್ತಾ ಇದ್ದಾರೆ. ತುಂಬಾನೇ ಅದ್ಭುತವಾಗಿ ನಟನೆಯನ್ನ ಮಾಡ್ತಾರೆ ಇವರು. ಹಾಗೇನೆ ಇವರಿಗೆ ರಾಯರ ಪಾತ್ರ ಕೂಡ ತುಂಬಾನೇ ಚೆನ್ನಾಗಿನೇ ಸೂಟ್ ಆಗ್ತಾ ಇತ್ತು. ಆದ್ರೆ ರಾಯರ ಪಾತ್ರವನ್ನ ಇವರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಒಂದು ಪಾತ್ರಕ್ಕೆ ಇನ್ನೂ ಕೂಡ ಸೂಟೇಬಲ್ ಆಗಿರುವಂತಹ ಒಂದು ವ್ಯಕ್ತಿ ಅಥವಾ ಒಂದು ಪರ್ಸನ್ ಸಿಕ್ಕಿರಬಹುದು ಅನ್ನೋದು ನನ್ನ ಅನಿಸಿಕೆ. ಸೊ ಹೀಗಾಗಿನೇ ಅಟ್ ಪ್ರೆಸೆಂಟ್ ಅಲ್ಲಿ ಪರೀಕ್ಷಿತ್ ಅವರು ವ್ಯಾಸರಾಯರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸೀರಿಯಲ್ ನಲ್ಲಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಬ್ರಹ್ಮದೇವನ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ಮಹೇಶ್ ವಶಿಷ್ಠ ಅವರು. ಇವರು ಕೂಡ ಈ ಒಂದು ಪಾತ್ರವನ್ನ ತುಂಬಾನೇ ಚೆನ್ನಾಗಿನೇ ನಿರ್ವಹಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಶ್ರೀ ನಾರಾಯಣ ದೇವರ ಪಾತ್ರ ಅಥವಾ ವಿಷ್ಣು ದೇವನ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಅಮಿತ್ ಕಶ್ಯಪ್ ಅವರು. ಇವರು ಇದಕ್ಕೂ ಮೊದಲು ಕೂಡ ವಿಷ್ಣು ದೇವನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಿಮ್ಗೆ ಆ ಒಂದು ಸೀರಿಯಲ್ ಯಾವುದು ಅಂತ ನೆನಪಿದ್ರೆ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಪರಮೇಶ್ವರ. ಸೊ ಈ ಒಂದು ಪಾತ್ರ ಅಂದ್ರೆ ಈಶ್ವರನ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಕಾರ್ತಿಕ್ ಅವರು. ಇವರು ಇದಕ್ಕೂ ಮೊದಲು ಜಿ ಕನ್ನಡದಲ್ಲೇನೆ ಬರ್ತಾ ಇದ್ದಂತಹ ಭೂಮಿಗೆ ಬಂದ ಭಗವಂತ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಇವಾಗ ಅದೇ ರೀತಿಯಾಗಿ ಇನ್ನೊಂದು ಮೈಥಾಲಜಿಕಲ್ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ಇವರು ಇದಕ್ಕೂ ಮೊದಲು ಇಂದ್ರದೇವನ ಪಾತ್ರದಲ್ಲೂ ಕೂಡ ಈ ಹಿಂದಿನ ಸೀರಿಯಲ್ ಗಳಲ್ಲಿ ಕಾಣಿಸಿಕೊಂಡಿದ್ರು. ಸೊ ಇವಾಗ ಪರಮೇಶ್ವರನ ಪಾತ್ರ ಇವರಿಗೆ ಸಿಕ್ಕಿರುವಂತದ್ದು. ಇವರು ಕೂಡ ಅದನ್ನ ತುಂಬಾನೇ ಚೆನ್ನಾಗಿನೇ ನಿರ್ವಹಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾರದನ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ವಿಕ್ರಮ್ ಸೂರಿ ಅವರು. ಇವರು ಈ ಒಂದು ಪಾತ್ರವನ್ನ ತುಂಬಾನೇ ಚೆನ್ನಾಗಿನೇ ನಟಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಈ ಒಂದು ಸೀರಿಯಲ್ ನಲ್ಲಿ ಎಲ್ಲಾ ಪಾತ್ರಗಳ ರೀತಿನಲ್ಲೇನೆ ಈ ಪಾತ್ರವು ಕೂಡ ಸಖತ್ ಹೈಲೈಟ್ ಆಗಿ ಕಾಣುವಂತಹ ಪಾತ್ರವನ್ನ ತುಂಬಾನೇ ಸೂಪರ್ ಆಗಿ ನಟಿಸ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಇವರಿಗೆ ಬರ್ತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸರಸ್ವತಿ ದೇವಿಯ ಪಾತ್ರ. ಈ ಒಂದು ಪಾತ್ರವನ್ನ ಈ ಹಿಂದೆ ಕುಲವಧು ಸೀರಿಯಲ್ ಸೇರಿದಂತೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟನೆಯನ್ನ ಮಾಡಿರುವಂತಹ ಧನ್ಯ ದೀಪಿಕಾ ಅವರು ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಕನಕಾಚಲ ಭಟ್ಟರ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ನಾಗರಾಜ್ ಭಟ್ ಅವರು. ಇನ್ನು ಈ ಸೀರಿಯಲ್ ನ ಪ್ರೋಮೋ ರಿಲೀಸ್ ಆದಾಗ್ಲಿಂದ ಸಾಕಷ್ಟು ಚರ್ಚೆನಲ್ಲಿ ಇರುವಂತಹ ಪಾತ್ರ ಯಾವುದು ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿನ ಪಾತ್ರ. ಈ ಒಂದು ಪಾತ್ರದ ನಟನೆ ತುಂಬಾ ಜನರಿಗೆ ಸಾಕಷ್ಟು ಇಷ್ಟ ಆಗಿರುವಂತದ್ದು. ತುಂಬಾ ಜನ ಈ ಒಂದು ಪಾತ್ರದ ಬಗ್ಗೆ ಹುಡುಕ್ತಾ ಇದ್ದೀರಾ ಕೂಡ. ಸೊ ಈ ಒಂದು ಪಾತ್ರವನ್ನ ನಿರ್ವಹಿಸಿರುವಂತಹ ನಟನ ಹೆಸರು ಚೆಲುವರಾಜ್ ಅನ್ನೋದಾಗಿರುವಂತದ್ದು. ನಿಮಗೂ ಕೂಡ ಈ ಒಂದು ಪಾತ್ರ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ತಿಳಿಸಬಹುದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಖಯಾದು. ಈ ಒಂದು ಪಾತ್ರ ಹಿರಣ್ಯಕಶಿಪುವಿನ ಹೆಂಡತಿಯ ಪಾತ್ರ ಇದಾಗಿದ್ದು ಈ ಒಂದು ಪಾತ್ರವನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿರುವಂತಹ ಶ್ರುತಿ ಹರಿಹರನ್ ಅವರು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಹಿರಣ್ಯಕಶಿಪು ಮತ್ತು ಖಯಾದುವಿನ ಮಗನ ಪಾತ್ರವಾಗಿರುವಂತಹ ಪ್ರಹ್ಲಾದನ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟನ ಹೆಸರು ಕೂಡ ಪರೀಕ್ಷಿತ್ ಅನ್ನೋದಾಗಿದೆ. ಪರೀಕ್ಷಿತ್ ರಾವ್ ಅನ್ನೋದು ಈತನ ಹೆಸರು. ಇವರಷ್ಟೇ ಅಲ್ಲದೆ ಈ ಸೀರಿಯಲ್ ನಲ್ಲಿ ಇನ್ನೂ ಕೂಡ ಸಾಕಷ್ಟು ಪಾತ್ರಗಳಿದಾವೆ. ಹಾಗೆಯೇ ಆ ಪಾತ್ರಗಳನ್ನ ನಿರ್ವಹಿಸಿರುವಂತಹ ನಟರ ಹೆಸರು ಮತ್ತು ನಟಿಯರ ಹೆಸರನ್ನ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಪಾರ್ಟ್ 1 ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಹಾಗೆಯೇ ವಿಡಿಯೋಗೆ ಆದಷ್ಟು ಸಪೋರ್ಟ್ ಮಾಡಿ. ಇದರಿಂದಾಗಿ ಪಾರ್ಟ್ 2 ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.